ಅಜ್ಜಿ ಮತ್ತು ಮೊಮ್ಮಗಳ ಸಣ್ಣ ಕತೆ. ಒಮ್ಮೆ ಒಂದು ಹಳ್ಳಿಯಲ್ಲಿ ಅಜ್ಜಿ ಮತ್ತು ಅವಳ ಮೊಮ್ಮಗಳು ವಾಸಿಸುತ್ತಿದ್ದರು. ಅಜ್ಜಿ ವಯಸ್ಸಾದರೂ ಹಳ್ಳಿಯ ಎಲ್ಲ ಕಥೆಗಳ ಖಜಾನೆ. ಪ್ರತಿ ಸಂಜೆ ಅಜ್ಜಿ ತೋಟದ ಜೋಪಡಿಯಲ್ಲಿ ಕುಳಿತುಕೊಂಡು ಮೊಮ್ಮಗಳಿಗೆ ಹಳೆಯ ಕಾಲದ ಕಥೆಗಳನ್ನು ಹೇಳುತ್ತಿದ್ದಳು. ದೆವ್ವದ ಕಥೆಗಳು, ಪ್ರಾಣಿ ಕಥೆಗಳು, ರಾಜ ರಾಣಿ ಕಥೆಗಳು. ಮೊಮ್ಮಗಳು ಕತೆ ಕೇಳುತ್ತಿದ್ದಂತೆ ಕಣ್ಣು ತುಂಬಿ ಮಿನುಗುತ್ತಿತ್ತು. ಅವಳು ಅಜ್ಜಿಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು. ಅಜ್ಜಿಯ ಹೃದಯಕ್ಕೆ ಹರ್ಷವನ್ನು ತಂದಿತ್ತು. ಒಂದು ದಿನ ಮೊಮ್ಮಗಳು ಕೇಳಿದಳು, ಅಜ್ಜಿ, ನಿನ್ನ ಕತೆಗಳು ಯಾವಾಗಲೂ ಹಳೆಯ ಕಾಲದ ಬಗ್ಗೆ ಇರುತ್ತವೆ. ನನ್ನ ಬಗ್ಗೆ ಹೊಸ ಕತೆ ಹೇಳು. ಅಜ್ಜಿ ನಗುತ್ತಾ ಹೇಳಿದಳು, ಹೊಸ ಕತೆ ನಿನ್ನಲ್ಲೇ ಇದೆ ಕಂದ. ನೀನು ಕಲಿಯುವ ಪ್ರತಿಯೊಂದು ವಿಷಯ, ನೀನು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸ, ಅವೇ ನಾಳೆಯ ಕತೆಗಳು. ಆ ದಿನದಿಂದ ಮೊಮ್ಮಗಳು ತನ್ನ ಪ್ರತಿಯೊಂದು ದಿನವನ್ನು ಒಳ್ಳೆಯ ಕಾರ್ಯಗಳಿಂದ ತುಂಬಿಸಬೇಕೆಂದು ಪ್ರತಿಜ್ಞೆ ಮಾಡಿದಳು. ಅಜ್ಜಿ ಹೇಳಿದ ಮಾತು ಅವಳ ಜೀವನಕ್ಕೆ ದಾರಿದೀಪವಾಯಿತು. ಹಿರಿಯರ ಅನುಭವವು ನಮಗೆ ದಾರಿ ತೋರಿಸುತ್ತದೆ. ನಮ್ಮ ಬದುಕೆ ಒಂದು ಹೊಸ ಕಥೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.